ನಮಸ್ಕಾರ ಫ್ರೆಂಡ್ಸ್. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ಗೊತ್ತಾ? ಏನನ್ನು ಬಿತ್ತುತ್ತೀವೋ ಅದನ್ನೇ ಬೆಳಿತೀವಿ. ಅಂದರೆ ಕನ್ನಡಿನಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ನಾವು ಯಾರನ್ನು ನೋಡ್ತೀವಿ? ನಮ್ಮನ್ನು ನಾವೇ ನೋಡ್ತೀವಲ್ವ? ಹಾಗೆ ನೀವು ಭೂಮಿನಲ್ಲಿ ಭತ್ತದ ಕಾಳನ್ನು ಹಾಕ್ಬಿಟ್ಟು ಅದರಲ್ಲಿ ನೀವು ರಾಗಿನೋ ಜೋಳನೋ ಅಥವಾ ಇನ್ನೇನನ್ನೂ ನೀವು ಬೆಳೆಯೋಕ್ಕಾಗಲ್ಲ ಅಲ್ವಾ? ಭತ್ತ ಕಾಳು ಹಾಕಿದ್ದೀರಾ ಅಂದಮೇಲೆ ಅಕ್ಕಿನೇ ಬೆಳಿತೀರ, ಭತ್ತನೇ ಬೆಳಿತೀರ. ಆ ಭತ್ತ ಅಕ್ಕಿಯಾಗಿ ಅದು ಮುಂದಕ್ಕೆ ಹೋಗುತ್ತೆ. ಅದೇ ರೀತಿ ನೀವು ಪ್ರೀತಿ ಕೊಟ್ಟರೆ ನಿಮಗೆ ಪ್ರೀತಿ ಸಿಗುತ್ತೆ. ಪ್ರೀತಿ ಇಲ್ಲ ದ್ವೇಷ ಕೊಟ್ಟರೆ, ನಾನು ಸಿಟ್ಟನ್ನು ಕೊಡ್ತೀನಿ ಅಥವಾ ನಿಮ್ಮನ್ನು ಕೆಟ್ಟದನ್ನು ಬಯಸ್ತೀನಿ ಅಂದರೆ ಅದು ನಿಮಗೆ ವಾಪಸ್ ಬರುತ್ತೆ. ಇದು ನಮ್ಮಲ್ಲಿ ತುಂಬ ಜನದ ಹೇಳೋದು ಕೇಳಿಸ್ಕೊಳ್ತೀವಲ್ವ? ಇದು ಕಲಿಯುಗ. ಇದು ಮೊದಲೆಲ್ಲ ಏನು ಹೇಳ್ತಾಯಿದ್ರು, ಇವತ್ತು ನೀನು ಮಾಡಿದ ತಪ್ಪು ನಾಳೆ ನಿನ್ನ ಮಕ್ಕಳಿಗೋ ಆಗುತ್ತೆ ಅಂತ. ಇವತ್ತು ಹಾಗಲ್ಲ. ಕರ್ಮ ಕಮ್ಸ್ ಬ್ಯಾಕ್ ಅಂತಾರೆ. ಅಂದರೆ ಇನ್ಸ್ಟೆಂಟಾಗಿ ನಿಮಗೆ ಅದ್ರ ಫಲ ಸಿಗ್ತಾ ಹೋಗುತ್ತೆ. ನೀವು ಯಾರಿಗೇ ಕೆಟ್ಟದ್ದು ಮಾಡಿದರೂ ಆ ಕ್ಷಣಕ್ಕೆ ನಿಮಗೆ ಗೊತ್ತಾಗಲ್ಲ. ಬಟ್ ಒಂದು ಸ್ವಲ್ಪ ಹೊತ್ತಾದ ತಕ್ಷಣಕ್ಕೇನೋ ಅಥವಾ ಒಂದು ಸ್ವಲ್ಪ ದಿವಸ ಆದಮೇಲೋ ಅದು ನಿಮಗೆ ಮತ್ತೆ ಬಂದು ರಿಟರ್ನ್ 2 ಪಟ್ಟು ನಮ್ಮನ್ನು ಹೊಡೆಯುತ್ತೆ. ಹಾಗಾಗಿ ನಾವು ಪ್ರೀತಿನ ಹಂಚಿದ್ರೆ ಸಾಕಲ್ವಾ? ಅದೇ ಪ್ರೀತಿನೇ ನಮಗೆ ವಾಪಸ್ ಮತ್ತೆ ಸಿಗುತ್ತೆ. ಕೃಷ್ಣ ಕೂಡ ಅದನ್ನೇ ಹೇಳ್ದ. ಜನ ನನ್ನಲ್ಲಿ ಏನನ್ನು ನೋಡ್ತಾರೋ ಅವರಿಗೆ ನಾನು ಆ ಥರ ಕಾಣಿಸ್ಕೊಳ್ತೀನಿ. ಗೋಪಿಕೆಯರಿಗೆ ಅವನು ಒಬ್ಬ ಚಿಕ್ಕ ಮಗು ಥರ ಕಂಡ, ಪ್ರಿಯತಮನ ಥರ ಕಂಡ. ರಾಧೆಗೆ ಪ್ರೀತಿಯ ಮೂರ್ತಿಯಾಗಿ ಕಂಡ, ಯಶೋದೆಗೆ ಮಗುವಾಗಿ ಕಂಡ, ಕಂಸನಿಗೆ ಶತ್ರುವಾಗಿ ಕಂಡ. ಹಾಗೆ ಪ್ರಪಂಚನ ನಾವು ಹೇಗೆ ನೋಡ್ತೀವೋ ಅದು ನಮ್ಮ ಕಣ್ಣಿಗೆ ಹಾಗೆ ಕಾಣಿಸ್ಕೊಳ್ಳುತ್ತೆ. ನೀವು ಅಲ್ಲಿ ಎಲ್ಲ ಒಳ್ಳೆಯದನ್ನೇ ಹುಡ್ಕೊಂಡು ಹೋದರೆ ಎಲ್ಲ ಒಳ್ಳೆಯದೇ ಕಾಣಿಸುತ್ತೆ. ನೀವು ಯೂಟ್ಯೂಬು ಅಥವಾ ಗೂಗಲಲ್ಲಿ ನೀವು ಯಾವುದಾದ್ರು ಒಂದನ್ನು ಸರ್ಚ್ ಮಾಡಿ ನಿಮಗೆ ಅದರ ರಿಲೇಟೆಡ್ ಸಾವಿರಾರು ವೀಡಿಯೋಗಳು ಸಿಗುತ್ತೆ. ಹಾಗೆ ಇದು ಕೂಡ ಅಷ್ಟೇ. ನೀವು ಪ್ರಪಂಚಕ್ಕೆ ಒಳ್ಳೆಯದನ್ನು ಕೊಟ್ಟರೆ ಅದೇ ಒಳ್ಳೆಯದು ನಿಮಗೆ ವಾಪಸ್ ಬರುತ್ತೆ. ಕೃಷ್ಣನಲ್ಲಿ ಯಾರ್ಯಾರು ಏನನ್ನು ಕಂಡ್ರೋ ಅವರಿಗೆ ಕೃಷ್ಣ ಅದೇ ಥರ ಆಗಿ ಕಂಡ. ಸ್ವಂತ ಮಗನಿಗೆ ಕೂಡ ಕೃಷ್ಣ ಶತ್ರುವಾಗಿ ಕಾಣಲಿಲ್ವಾ? ಹಾಗೆ ಪ್ರಪಂಚಕ್ಕೆ ಬಂದಿದ್ದೀವಿ ಅಂದಮೇಲೆ ನಾವಿಲ್ಲಿ ಪ್ರೀತಿನ ಹಂಚೋದು ಒಳ್ಳೆಯದಲ್ವಾ? ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಆ ದೇವರ ಮುಖದಲ್ಲಿ ನಿಮಗೇನು ಕಾಣಿಸುತ್ತೆ ಹೇಳಿ ನೋಡೋಣ?